ಜಿಲ್ಲಾಸ್ಪತ್ರೆಯ ಹಳೆಯ ಕಟ್ಟಡವನ್ನು ತೆರವಿಗೆ ಇದೀಗ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಡಿಸಿಎಂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್, ಜೊತೆಗೆ ತುಮಕೂರು ನಗರ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಜಿಲ್ಲಾಸ್ಪತ್ರೆ ಕಟ್ಟಡ ತೆರವು ಕಾಮಗಾರಿಗೆ ಡಿಸಿಎಂ ಚಾಲನೆಯನ್ನು ಕೊಟ್ಟಿದ್ದಾರೆ. ಸುಮಾರು 131 ಕೋಟಿ ರು ವೆಚ್ಚದಲ್ಲಿ ನೂತನ ಜಿಲ್ಲಾಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಮಾಡಿರತಕ್ಕಂಥದ್ದು. ಮಾಧ್ಯಮಗಳೊಂದಿಗೆ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. KMERSC ಗ್ರಾಂಟ್ ಯೋಜನೆಯಲ್ಲಿ ತುಮಕೂರಿಗೆ ಅತ್ಯಾಧುನಿಕ ಜಿಲ್ಲಾಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಆಸ್ಪತ್ರೆ ನಿರ್ಮಾಣಕ್ಕೆ ಆನ್ಲೈನ್ ಮೂಲಕ ಸಿಎಂ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನೂತನ ಡಿಸಿಎಂ ಪರಮೇಶ್ವರ್ ಅವರ ಕಟ್ಟಡ ತೆರವು ಚಾಲನೆಗೆ ಈಗ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. 18 ತಿಂಗಳಲ್ಲೇ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಮುಗಿಯುವಂತೆ ಶಾಸಕರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಳೆ ಆಸ್ಪತ್ರೆ ಇದ್ದಂತಹ ಎಲ್ಲ ಉಪಕರಣಗಳು ಹೊಸ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಒಂದು 400 ಬೆಡ್ ವ್ಯವಸ್ಥೆ ಇರುವಂತಹ ನೂತನ ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯವಾಗುತ್ತೆ. ಹಳೆಯ ಆಸ್ಪತ್ರೆಯ ಎಲ್ಲ ಉಪಕರಣಗಳು ಹೊಸ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ತುಮಕೂರು ನಗರದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಜಿಲ್ಲಾಸ್ಪತ್ರೆ ನಿರ್ಮಾಣ ಆಗುತ್ತೆ ಅಂತೇಳಿ ಶಾಸಕ ಜ್ಯೋತಿ ಗಣೇಶ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಇರೋವಂಥದ್ದು. ಟ್ರಾಫಿಕ್ ಅಂದರೆ OPD ಕೇಸಸ್ ಇರ್ಬೋದು, ಆಪ್ರೇಷನ್ಸ್ ಆಗೋದಿರ್ಬೋದು, ತಾಯಿ ಮಗು ಆಸ್ಪತ್ರೆ ಸಪ್ರೇಟ್ ಬ್ಲಾಕ್ ಮಾಡಿರೋ ಉದ್ದೇಶನೇ ನಿಮಗೆ ಬೆಂಗಳೂರು ಹೊರತುಪಡಿಸಿದ್ರೆ, ಬೆಳಗಾಂ ಹೊರತುಪಡಿಸಿದ್ರೆ ನಮ್ಮದೇ ಹೈಯೆಸ್ಟ್ ಡೆಲಿವರೀಸ್ ಆಗ್ತಿದ್ದಿರ್ಬೋದು, ಬೇರೆ ಎಲ್ಲ ಥರನೂ OPDಲಿ ಇದ್ದಂಥದ್ದು. ಆದ್ದರಿಂದ ಅದಕ್ಕೆ ತಕ್ಕಂತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು KMERC ಗ್ರಾಂಟ್ ಏನಿದೆ, ಕರ್ನಾಟಕ ಮೈನಿಂಗ್ ಈ ರಾಯಲ್ಟಿ ತೊಗೊಂಡಿದ್ರು ಹಿಂದೆನೂ ಕೂಡ 15 ವರ್ಷದಿಂದ ಸುಮಾರು 15-20 ಸಾವಿರ ಕೋಟಿ ಮೇಲಿತ್ತು. ನಮ್ಮ ಜಿಲ್ಲೆಗೆ ಒಂದು 2.25-3 ಸಾವಿರ ಕೋಟಿನೇನೋ ಇದೆ. ಅದರಲ್ಲಿ ಅಪ್ರೂವ್ ಆಗಿರುವಂಥ 139 ಕೋಟಿಯ ಈ ಒಂದು ಪ್ರಾಜೆಕ್ಟು ಈಗ ಆಲ್ರೆಡಿ CM ಹಿಂದೆ ಆನ್ಲೈನಲ್ಲಿ ಮಾಡಿದ್ರು ಇನಾಗ್ರೇಷನ್, ಅದನ್ನು ಗುದ್ಲಿ ಪೂಜೆನ. ಇವತ್ತು ಡೆಮಾಲಿಷನನ್ನು ಕೂಡ ಶುರು ಮಾಡೋದಕ್ಕೆ ನಮ್ಮ ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ನೂತನವಾಗಿ ಆಯ್ಕೆಯಾಗಿರುವಂಥ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಇವತ್ತು ಈ ಒಂದು ಡಿಮಾಲಿಷನ್ ಮಾಡಿ 18 ತಿಂಗಳಲ್ಲೇ ಇದನ್ನು ಮುಗಿಸ್ಬೇಕು ಅಂತೇಳಿ ಅವರು ಕೂಡ ಕಟ್ಟಾಪಣೆಯ ಒಂದು ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ. ಇದು ಬೇಗ ಆಗಬೇಕು. ಇಲ್ಲಿದ್ದಂಥ ಹಳೆ ಆಸ್ಪತ್ರೆಗಳಿದ್ದಂಥ ಪ್ರೆಮಿಸಸ್ನಲ್ಲಿ ಎಲ್ಲದನ್ನು ಕೂಡ ಈ ಹೊಸ ಬ್ಲಾಕಿಗೆ ಶಿಫ್ಟ್ ಮಾಡಿದ್ದಾರೆ. ಏನು ಟ್ರಾಮಾ ಸೆಂಟ್ರು, ಅದು ಸ್ಮಾರ್ಟ್ ಸಿಟಿಲಾದಂಥದ್ದು, ಮತ್ತು ಕ್ರಿಟಿಕಲ್ ಕೇರ್ ಬ್ಲಾಕು ಮತ್ತು ತಾಯಿಗೂ ಮಗು ಆಸ್ಪತ್ರೆ ತಕ್ಷಣಕ್ಕೆ ಅಲ್ಲಿಗೆ ಸ್ಟ್ಯಾಂಡ್ ಬೈ ಅರೇಂಜ್ಮೆಂಟ್ ಶಿಫ್ಟ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆಗೆ ಇದು ಬೇಕು, ತುಮಕೂರು ಜನಕ್ಕೆ ಅನುಕೂಲ ಆಗ್ತದೆ. 18 ತಿಂಗಳಲ್ಲಿ ನನ್ನ ಲೆಕ್ಕ ಆದರೆ 400 ಬೆಡ್, ಅದು ಸೆಲ್ಲಾರು, ಗ್ರೌಂಡು 1, 2, 3, 4 ಪ್ಲಸ್ ಅದ್ರ ಮೇಲೆ ಇನ್ನೂ 3 ಎಕ್ಸ್ಟ್ರಾ ಪ್ರಾವಿಷನ್ ಹಾಕೋದಕ್ಕೆ ಅಷ್ಟು ಫೌಂಡೇಶನನ್ನು ಕೂಡ ಮಾಡಿದ್ದೀವಿ ಅಂತೇಳಿ ಮಾಹಿತಿಯನ್ನು ಇಲ್ಲಿನ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ, ಡಾಕ್ಟರ್ಸು ಕೂಡ ಕೊಟ್ಟಿದ್ದಾರೆ. ಇದು ತುಮಕೂರು ಜಿಲ್ಲೆಗೆ ತುಂಬ ಅನುಕೂಲ ಆಗುತ್ತೆ. ಜಿಲ್ಲಾಸ್ಪತ್ರೆ